A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕೇದಾರ ಕುಂಬಾರ ತಲೆಯ ಮೇಲೆ 55 ಕೆಜಿ ಗೋಧಿ ಚೀಲ ಹೊತ್ತುಕೊಂಡು ಶ್ರೀರಾಮನ ನಾಡಿಗೆ ಪಾದಯಾತ್ರೆ. ಚರಿಸಿ ಪಾದಯಾತ್ರೆ ಮಾಡಿದ ಜನ್ಮ ಯಾತಕ್ಕೆ ಎಂಬ ವಿಜಯದಾಸರ ನಾಣ್ಣುಡಿಯಂತೆ ತೀರ್ಥಕ್ಷೇತ್ರಗಳನ್ನ ಪಾದಯಾತ್ರೆಯ ಮೂಲಕ ವೀಕ್ಷಣೆ ಮಾಡಿದಾಗ ಜನ್ಮ ಪಾವನವಾಗುತ್ತದೆ. ಇಂತಹ ಪರಮ ಪುಣ್ಯಕರವಾದ ಕೆಲಸವನ್ನ ಸಿಂದಗಿ ತಾಲೂಕಿನ ಬೆಳಗಾನೂರು ಗ್ರಾಮದ ಯುವ ತರುಣ ಕೇದಾರ ಕುಂಬಾರ ಅವರು ತಲೆಯ ಮೇಲೆ ಸುಮಾರು 55 ಕೆಜಿ ಗೋಧಿ ಚೀಲ ಹೊತ್ತುಕೊಂಡು ಪರಮ ಪುಣ್ಯಕರವಾದ ಮರ್ಯಾದಾ ಪುರುಷೋತ್ತಮನ ಕ್ಷೇತ್ರವಾಗಿರುವ ಅಯೋಧ್ಯೆಯ ಪಾದಯಾತ್ರೆಯ ಮೂಲಕ ಶನಿವಾರ ದಿನಾಂಕ 3ನೇ ಜನವರಿಯಂದು ಪಾದಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಇವರ ಜೊತೆಗೆ ವಿವೇಕ್ ಕುಂಬಾರ್ ಅವರು ಬೈಕ್ ಮೂಲಕ ನೀರು, ಆಹಾರ, ವಸತಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜಾತಿ ಮತ ಭೇದ ಎನ್ನದೆ ನೂರ್ ಅಹಮದ್ ರವರು ಕರ್ನಾಟಕದ ಗಡಿ ದಾಟುವವರೆಗೆ ಅವರಿಗೆ ಜೊತೆಗಾರರಾಗಿದ್ದಾರೆ. ಪ್ರತಿದಿನ 40ರಿಂದ 50 ಕಿಲೋಮೀಟರ್ ದೂರದ ಪ್ರಯಾಣದ ಗುರಿ ಇವರ ಮುಂದಿದೆ. ಭರತ ಖಂಡದ ಜಂಬೂ ದ್ವೀಪ ಅಯೋಧ್ಯ ನಗರದಲ್ಲಿ ವಿರಾಜಮಾನವನಾದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಜನ್ಮಸ್ಥಳದಲ್ಲಿ ಶ್ರೀರಾಮಚಂದ್ರರನ್ನ ಪಾದಯಾತ್ರೆ ಮೂಲಕ ದೇಹವನ್ನ ದಂಡಿಸಿಕೊಂಡು ದರ್ಶನ ಮಾಡುವುದು ಪರಮ ಪುಣ್ಯಕರವಾದ ಕೆಲಸ. ಅಯೋಧ್ಯೆ ಭಾರತ ದೇಶದ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ನಗರಗಳಲ್ಲಿ ಒಂದಾಗಿದೆ. ಇದು ಉತ್ತರ ಪ್ರದೇಶದ ಸರಯೂ ನದಿಯ ತೀರದಲ್ಲಿ ಸ್ಥಿರವಾಗಿದ್ದು ಹಿಂದೂ ಧರ್ಮದ 7 ಮೋಕ್ಷಪುರಿಗಳಲ್ಲೊಂದು ಅಂತ ಪರಿಗಣಿಸಲಾಗಿದೆ. ಅಯೋಧ್ಯೆ ರಾಮಾಯಣ ಕಾಲದಿಂದಲೇ ತನ್ನ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವವನ್ನು ಪಡೆದಂತಹ ಸ್ಥಳವಾಗಿದೆ. ಬೆಳಗಾನೂರು ಗ್ರಾಮದ ಕೇದಾರ ಕುಂಬಾರರವರು ಈಗಾಗಲೇ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ 2 ಬಾರಿ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಜೊತೆಗೆ ಹುಲಜಂತಿ ಮಾಳಿಂಗರಾಯರ ಕ್ಷೇತ್ರಕ್ಕೂ ಕೂಡ ಇದೇ ರೀತಿ ಗೋಧಿಯ ಚೀಲವನ್ನ ತಲೆಯ ಮೇಲೆ ಹೊತ್ತು ಮಲ್ಲಿಕಾರ್ಜುನ ಮತ್ತು ಮಾಳಿಂಗರಾಯರ ದರ್ಶನವನ್ನ ಮಾಡಿದ್ದಾರೆ. ಇನ್ನು ಶ್ರೀರಾಮಚಂದ್ರರ ದರ್ಶನ ಮಾಡೋದಕ್ಕೆ ಅಯೋಧ್ಯೆ ನಗರಕ್ಕೆ ಪಾದಯಾತ್ರೆ ಮೂಲಕ ಪ್ರಯಾಣ ಮಾಡ್ತಾ ಇರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. ಅವರಿಗೆ ಹನುಮಂತ ದೇವರು, ಶ್ರೀರಾಮಚಂದ್ರರು ಆರೋಗ್ಯವನ್ನು ಕೊಟ್ಟು ಅವರ ಯಾತ್ರೆ ಯಶಸ್ವಿಯಾಗಲಿ ಅಂತ ತಾಲೂಕಿನ ಅಪಾರ ಭಕ್ತರು ಶುಭವನ್ನು ಹಾರೈಸಿದ್ದಾರೆ. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಳ್ತೀರಿ ಜೈ ಶ್ರೀರಾಮ್. ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ